ಅಲ್ಲ ಅಕ್ಕ, ನಂಗೊಂದು ಡೌಟು. ನಾವು ಬಂಗಾರಮ್ಮನ ಮನೆಗೆ ಹೋಗಿರೋ ವಿಷಯ ಇವ್ರ ಮಮ್ಮಿಗೆ ಗೊತ್ತು, ಆದ್ರೆ ಆ ವಿಷಯ ನಿನಗ್ ಗೊತ್ತಿಲ್ಲ ಅನ್ನೋದು ಅವಳಿಗೆ ಹೇಗೆ ಗೊತ್ತಾಯ್ತು? ಅದು ನಮ್ಮ ಮನೆ ಒಳಗ್ ನಡೆದಿರೋ ವಿಷಯ. ಅವಳಿಗೆ ಯಾರು ಹೇಳಿದ್ರು? ಈ ಮೂರನೇ ಅವಳ ಮೂಗು ಗಟ್ಟಿನೇ ಐತೆ. ನಾನೇ ಈಸಿಯ ಹೇಳಿದ್ದು ಅಂತ ಕಂಡು ಹಿಡಿದ್ರು ಹಿಡಿತಾಳೆ. ಹೊಸಿ ಹುಷಾರಾಗಿರ್ಬೇಕು. ಸರಿ ಕಣಕ್ಕ, ನಾನಿನ್ ಬರ್ತೀನಿ. ಅದ್ ಸರಿ, ಅವ್ವ ಎಲ್ಲಿ ಕಾಣ್ತಿಲ್ಲ? ಅವ್ವ ಒಳ್ಗವಳೆ. ಹೌದಾ, ಸರಿ ಕಣಕ್ಕ, ನಾನು ಕಾಲೇಜ್ ಮುಗಿಸ್ಕೊಂಡು ಒಂದ್ ಕಿತಾಬ್ ಬಂದೋಯ್ತೀನಿ. ಪುರ್ಸಿ, ಒಂದ್ ನೆನ್ಪಿಡ್ಕೊ, ಈ ಗಲಾಟೆ ಗಿಲಾಟೆ ಎಲ್ಲ ದಿನ ಕಳ್ದಂಗ್ ಕಳ್ದೋಗತ್ತೆ. ಆದ್ರೆ ಅದೇ ನೆಪದಲ್ಲಿ ನೀನೇನಾದ್ರೂ ಓದೋದ್ರ ಮೇಲೆ ಗಮನ ಕೊಡ್ಲಿಲ್ಲ ಅಂದ್ರೆ ಮುಂದೆ ನಿನ್ ಜೀವನನೇ ಹಾಳಾಗೋಗುತ್ತೆ. ಅದಕ್ಕೆ ಮೊದ್ಲು ಓದು, ಮನ್ಸಲ್ಲಿ ಛಲ ಇಟ್ಕೊಂಡು ಓದು. ಸರಿ ಅಕ್ಕ. ಓದಕ್ ಸಂಬಂಧಪಟ್ಟಂಗೆ ಏನೇ ಇದ್ರು ನನ್ನ ಮತ್ತೆ ಸುಮನ ಕೇಳು, ಸರಿನಾ? ಸರಿ ಅಕ್ಕ. ಸುಮಾ, ನಿನ್ ಮ್ಯಾಚ್ಗೆ ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ಸ್. ಸರಿ, ನಾನ್ ಬರ್ಲಾ? ಸುಮಾ, ಇವತ್ತು ಮುರಳಿ ಸರ್ ಕಾಲೇಜಿಗೆ ಬರಕಿಲ್ವಂತೆ. ಕೊನೆ ಪೀರಿಯಡು ಮತ್ತೆ ರಜಾ. ನಿನಗೆ ಯಾರು ಹೇಳಿದ್ರು? ಅದು ನಮ್ಮ ಹುಡುಗರವ್ರಲ್ಲ, ಯಾವ ಲೆಕ್ಚರರು ಬರ್ತಾರೆ ಬರಕಿಲ್ಲ ಅಂತ ಪೂರ್ತಿ ತಿಳ್ಕೊಂಡು ಗ್ರೂಪ್ನಾಗ ಒಂದು ಮೆಸೇಜ್ ಹಾಕ್ಬಿಡ್ತಾರೆ. ಹೌದು ಸಾನಕ್ಕ, ಮೊನ್ನೆ ಏನೋ ಆನ್ಲೈನ್ ಕ್ಲಾಸಲ್ಲಿ ನೀನ್ ಕಾಣಿಸ್ಕೊಂಡಂತೆ ಹುಡುಗರೆಲ್ಲ ಹಂಗೆ ಮಾತಾಡ್ತಿದ್ರು, ನಿಜಾನಾ? ಅದು ಏನಿಲ್ಲ ಪುರ್ಸಿ, ಕೈ ತಪ್ಪಿ ಫೋನ್ ಕ್ಯಾಮ್ರಾ ಆನ್ ಆಗೋಯ್ತು ಆಟೆಯ. ಇರು, ನಿನ್ಗೆ ತಿಂಡಿ ತಕೊಂಬತ್ತೀನಿ, ತಿನ್ಕೊಂಡು ಹೋಗುವಂತೆ. ಅಯ್ಯೋ, ಈ ಕಾಫಿ ವಿಷಯ ಗೊತ್ತಾದ್ರೇನೆ ನಮ್ಮ ಮಮ್ಮಿ ಅದ್ ಏನಂತ ಇತ್ತೋ ಏನೋ. ಇನ್ನು ತಿಂಡಿ ವಿಷಯ ಗೊತ್ತಾದ್ರೆ ಹೋಗಿತ್ತು ನನ್ ಕತೆ. ಸರಿ ಕಣಕ್ಕ, ನಾನು ಬರ್ತೀನಿ ಹಂಗಾರೆ. ಸುಮಾ, ಬಾಯ್ ಕಣ. ಬಾಯ್. ಏನಕ್ಕ, ಮುರಳಿ ಸರ್ ಏನು ಸಿಗ್ನಲ್ ಕೊಡ್ತಿರೋ ಹಾಗಿದೆ? ಇವಳೊಬ್ಳು ಸಿಗ್ನಲ್ ಗಿಗ್ನಲ್ ಏನೂ ಇಲ್ಲ, ಹೋಗು. ಅಕ್ಕ, ಓ ನಿನ್ಗೆ ಇನ್ನ ಅರ್ಥ ಆಗಿಲ್ವಾ? ಅವ್ರ ಆರೋಗ್ಯ ಎಲ್ಲ ಚೆನ್ನಾಗೇ ಇದ್ರು ಮತ್ತೆ ರಜಾ ಹಾಕ್ತಿದ್ದಾರೆ ಅಂದ್ರೆ ಯಾಕೋ ಅವ್ರು ಬೇಕು ಅಂತಾನೆ ರಜಾ ಹಾಕ್ತಿದ್ದಾರೆ ಅನ್ಸ್ತಿದೆ ಅಕ್ಕ. ನೀನ್ ಇವತ್ತು ಊಟ ಕೊಡಕ್ ಹೋಗ್ತೀಯಾ ಹೇಗೆ? ಹೋಗ್ ನೀನು. ಒಂದ್ ನಿಮಿಷ ನಾನು ಹೇಳದ್ ಕೇಳವಾ? ನಾನು ಹೇಳಿದ್ದು ಕೇಳಿಸ್ಕಡೆ. ನಿಮ್ಮ ಅಣ್ಣನು ನನ್ನ ಹೊಟ್ಟೆನಲ್ಲೇ ಹುಟ್ಟಿದ್ದು, ಅವನಿಗೂ ನನ್ನ ಸ್ಟಾಟ ಇರ್ತದೆ. ಅವನ್ನ ನಾನು ಹೆಂಗ್ ದಾರಿ ತರಬೇಕು ಅಂತ ಚೆನ್ನಾಗಿ ಗೊತ್ತದ. ನೀನು ಹೊಸಿ ನನ್ನ ಮಾತನ್ನು ಕೇಳು. ನಾನ್ ಅಣ್ಣನ್ ತಾವೆಲ್ಲ ಹೋಗಿ ಮಾತಾಡಕ್ಕಿಲ್ಲವ. ಅಲ್ಲ ಇವಳ, ನಾನೆಲ್ಲಿ ನಿಮ್ಮ ಅಣ್ಣನ ತಾವ್ ಹೋಗಿ ಮಾತಾಡೋದೆ? ನಿಮ್ಮ ಅಣ್ಣನ ಕಣ್ಣಿಗೆ ಇನ್ನೂ ನೀನು ಸ್ಕೂಲ್ ಹುಡುಗಿ ಕಣ್ಣಂಗೆ ಕಾಣ್ತೀಯೇನೋ, ಅದಕ್ಕೆ ಮದ್ವೆ ಈಸೇನೆ ಮಾತಾಡಲ್ಲ ಅಂತಾನೆ ಪುಣ್ಯಾತ್ಮ. ನೀನು ಹೊಸಿ ಕುಂತಿರು, ನಾನು ಹೋಗಿ ಮಾತಾಡ್ಕೊಂಬತ್ತೀನಿ. ಹಂಗಲ್ಲ ಅವ್ವ. ನೀ ಕೂತ್ಕಡೆ. ಬೆಳಿಗ್ಗೆ ಬಂದು ನೀನಾದ್ರೂ ಎಪ್ಸೋದ್ರವೇನಮ್ಮ? ಅಲಾರಾಮ್ ಇಡೋದನ್ನೇ ಮರ್ತಿದ್ದೀನಿ.
ಅಣ್ಣ ತಿಂಡಿ ತರ್ಲಾ? ಹಾಮ. ಅಣ್ಣ ಮಧ್ಯಾಹ್ನಕ್ಕೆ ಡಬ್ಬಿಗೆ ಹಾಕ್ಬಿಡಮ್ಮ. ಇಲ್ಲಮ್ಮ, ಪಲ್ವೇ ತಿಂಡಿ ತಿಂದ? ಅಬ್ಬಾ, ಈಗ್ಲಾದ್ರೂ ಕಣ್ಣು ಬಿಟ್ಟಿಯಲ್ಲ. ಯಾಕಲ್ಲ ಹಂಗ್ ನೋಡಿಯಾ? ನೆನ್ನೆ ಊಟ ಕುಂತಾಗ ಅವಳ ಬಗ್ಗೆ ವಿಚಾರಿಸ್ತೀಯಾ? ಇಲ್ಲ, ನೆನ್ನೆಯಿಂದ ಅವಳು ಏನು ತಿಂದಿಲ್ಲ. ಏನು? ನಿನ್ನೆಯಿಂದ ಏನೋ ತಿಂದಿಲ್ವಾ? ಯಾಕೆ? ನೀನೇ ಹೋಗ ಅವಳನ್ನ ಕೇಳು. ಪಲ್ಲವಿ, ಯಾಕೇನೋ ತಿಂದಿಲ್ವಂತೆ? ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀನಲ್ಲ. ಅದು ಇವಳನ್ನ ನೋಡಕ್ಕೆ ಹುಡುಗ ಬಂದಿದ್ನಲ್ಲ, ಆ ಹುಡುಗ ಇವಳಿಗೆ ಇಷ್ಟ ಆಗವನಂತೆ. ಮದುವೆ ಆದ್ರೆ ಅವನ್ನೇ ಆಯ್ತೀನಿ ಅಂತ ಕುಂತವಳೆ. ಇದೇನಿದು ಚಿಕ್ಕ ಮಕ್ಳು ಹಾಗೆ? ಎಲ್ಲ ನಿನಗೆ ಚಿಕ್ಕ ಮಕ್ಕಳಂಗೆ ಕಾಣಿಸ್ತವೆ. ಮನಸ್ಸಿಗೆ ಇಷ್ಟ ಆದವ್ರನ್ನ ಕೊನೆ ಗಂಟ ಮರೆಯಕ್ಕಾಗಕ್ಕಿಲ್ಲ ಅಂತ ತಾನೆ ಆ ಸುಂದ್ರಿನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ ನೀನು. ಇವಳು ಹಂಗೆ ಆಟ ಮಾಡ್ತಾವಳೆ. ಆ ಹುಡುಗನ ಮನೆಯವ್ರು ಇವಳು ಒಪ್ಕೋಬೇಕಂದ್ರೆ ಅವ್ರ ಮಗಳನ್ನ ನೀನ್ ಮದುವೆ ಮಾಡ್ಕೋಬೇಕು. ನೋಡಪ್ಪ ಚಂದ್ರು, ನಿನ್ ತಂಗಿ ಜೀವನ ಈಗ ನಿನ್ ಕೈಯಾಗೈತೆ. ನೀನೇನ್ ತೀರ್ಮಾನ ಮಾಡ್ತೀಯೋ ಮಾಡು. ಅಮ್ಮ ಮಗಳು ಈ ರೀತಿ ನನ್ನ ಮದುವೆ ಒಪ್ಸೋದಕ್ಕೆ ನಾಟಕ ಮಾಡ್ತಿದ್ದೀರಾ? ಅವ್ವ, ಈ ಉಗಾದಿ ಹೊತ್ತಿಗೆ ಸಾನಿಗೆ ಒಂದು ದಾರಿ ತೋರಿಸ್ತೀಯ ಅಂದ್ಕೊಂಡಿದ್ದೆ. ದಿನಗಳು ಕಳೆದೋಯ್ತಾವೆ. ಮನೇಲಿ ಒಂದು ಒಳ್ಳೆ ಕಾರ್ಯ ಆಗಿದ್ದಿದ್ರೆ ಮನಸ್ಸಿಗೂ ಸಮಾಧಾನ ಆಯ್ತಿತ್ತು. ಬೇರ್ನ ದಾರಿ ತೋರ್ಸವ. ಏನಾಯ್ತವಾ? ಅಯ್ಯೋ ಗಾಜಿ ಚೂರು. ಅಯ್ಯೋ ಕುಡ್ದು ಬಾಟ್ಲ್ ಹೊಡೆದಕ್ಕವನೆ ಪುಟ್ಟಕ್ಕ. ಅಯೋಗ್ಯರು, ಹಸಿ ಬುದ್ಧಿ ಬೇಡವಾ?
ಅಲ್ಲ ಇಲ್ಲಿ ಎಣ್ಣೆ ಹಿಂಡಿ ತೆಗ್ದವ್ರಲ್ಲ ಓಡಾಡೋರ್ ಬಗ್ಗೆ ಸ್ವಲ್ಪ ಜ್ಞಾನ ಬೇಡವಾಗಕ್ಕೆ ಇವ್ರು ಉದ್ದಾರನೇ ಆಗಕ್ಕಿಲ್ಲ. ಅವ್ವ ನೀನ್ ಬಾ ಕೂತ್ಕೋ, ನಾನು ಹೋಗಿ ಔಷಧಿ ತತ್ತೀನಿ. ಬೇಡ ಕಣವ, ನಂಗೇನು ಆಗಕ್ಕಿಲ್ಲ. ನೋಡು ಈ ಗಾಜಿನ ಚೂರುಗಳೆಲ್ಲ ತೋಟಿಗೆ ಹಾಕ್ಬಿಡವ. ತೆಗಿ ತೆಗಿ ತೆಗಿಯವ ತೆಗಿ ಕೊಡು ಅದನ್ನ ತಗ. ಅಲ್ಲ ಹಾಕ್ಬಿಡು. ಇವ್ರನ್ನ ಸುಮ್ನೆ ಬಿಡಬಾರ್ದು ಪುಟ್ಟಕ್ಕ. ಅಯ್ಯೋ ಲಕ್ಷ್ಮವ್ವ, ನಾನೇ ನೋಡ್ಕೊಂಡ್ ಬರ್ಬೇಕಾಯ್ತು ಕಣವ, ನಂದೇ ತೆಪ್ಪು. ಏನ್ ಪುಟ್ಟಕ್ಕ ನೀನು ಹಿಂಗಿರೋದ್ರಿಂದ ಇವ್ರಿಗೆಲ್ಲ ಅತಿ ಆಡ್ತಾ ಇರೋದು. ಆಯ್ತವ, ನಿಮ್ ಕ್ಯಾಮೆ ನೋಡ್ಕೋಬೋಗಿ. ಆಯ್ತಕ್ಕ. ಅವ್ವ ಇವ್ರುಗಳು ಮಾಡ್ತಿರೋದ್ ನೋಡಿದ್ರೆ ನಿಂಗೆ ಸ್ಯಾನೆ ಕೋಪ ಬತ್ತೈತೆ. ಇವ್ರ ಅಂಗಡಿ ಮೊದ್ಲು ಖಾಲಿ ಮಾಡಿಸ್ಬೇಕು. ಅಯ್ಯೋ, ಅವ್ರ ಕೈಯಾಗೆ ಅಧಿಕಾರ ಐತೆ, ನಮ್ ಕೈಯಾಗ ಏನೈತೆ? ಏನೂ ಮಾಡಕ್ ಹಾಕಲ್ಲ. ನಡಿ. ಎತ್ತರ ಏನೋ ಪರವಾಗಿಲ್ಲ, ಆದ್ರೆ ಗಾತ್ರ ಸೆಟ್ ಆಯ್ಕಿಲ್ಲ. ಯಾಕಣ ಒಳ್ಳೆ ಮಿಲ್ಟ್ರಿಗೆ ಆಳ ಆಯ್ಕೆ ಮಾಡ್ದಂಗ ಆಯ್ಕೆ ಮಾಡ್ತಾ ಇದೀರಿ? ಲೇ ನಗ, ಇವನ್ ನೋಡಕ್ಕೆ ನನ್ನಂಗ ಅವನೆಲ್ಲ. ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಗೆ, ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಗೆ. ನಾನ್ ತಮಾಷೆ ಮಾಡ್ತಿಲ್ಲ ಕಲ, ಸೀರಿಯಸ್ ಆಗಿ ಕೇಳ್ತಾ ಇವ್ನಿ. ನೀನ್ ಸೀರಿಯಸ್ ಆಗುವಂತದ್ದು ಏನಾಯ್ತಣ್ಣ ಈಗ? ಅಣ್ಣ ಕೊನೆಯಲ್ಲಿದ್ದಾನಲ್ಲ ಅವನು ನೋಡಕ್ ನಿನ್ ತರನೇ ಇದ್ದಾನೆ. ಅಯ್ಯೋ ಬೇಕುಪ್ ನನ್ ಮಗನೇ, ಅವನು ನೋಡಕ್ ಅಣ್ಣನ್ ತರ ಅವನ. ಅಣ್ಣ ಉಸಿರು ಬಿಡದೆ 300 ದಂಡೆ ಎತ್ತುತ್ತಾರೆ, ಇವನ್ ಕೈಲಾಯ್ತದೇನ್ಲಾ? ನನ್ನಂಗ್ ಕಾಣ್ತಾನೆ ಅಂದ್ರೆ ನನ್ನಂಗೆ ಇರ್ಬೇಕಂತೇನಿಲ್ಲ. ಲೈ ಬರ್ಲ ಮುಗ್ಸೆ ಆ ಟೋಲ್ ಕೊಡ್ಲಾ? ಈಟ್ ಸಾಕೋ ಬಿಡ್ಲಾ, ನೀನೇ ಫಿಕ್ಸು. ಅಣ್ಣ ಏನ್ ಕೆಲ್ಸ ಅಣ್ಣ? ಏನಿಲ್ಲ ಕಲ, ಒಂದೆರಡು ದಿವಸ ಜೈಲ್ಗೆ ಹೋಗಿ ಬರ್ಬೇಕು. ಜೈಲ? ಹ್ಞೂ, ಇಲ್ಲ ಅಂದ್ರೆ ಬಿಡು, ಬೇರೆ ಅವನ್ ನೋಡ್ಕೋತೀನಿ. ಇಲ್ಲ ಅಣ್ಣ, ಮಾಡ್ತೀನಿ. ಅಣ್ಣ ಇದೆಲ್ಲ ಯಾಕೆ ಮಾಡ್ತಿದ್ದಿ ಅಂತ ಗೊತ್ತಾಯ್ತಿಲ್ಲ. ಹೇಳ್ತೀನಿ. ಅಯ್ಯಯ್ಯೋ ಪುಟ್ಟಕ್ಕ, ಹೆಂಗಾಗೋಗದೆ?
ಅಲ್ಲ ಅವ್ರಿಗೆ ಹೊಸಿನಾದ್ರೂ ಮನ್ಸತ್ವ ಇದ್ದದ ಕುಡ್ದ್ಬಿಟ್ಟು ಬಾಟ್ಲಿನ ಹಂಗ್ ಬೀದಿಗೆ ಎಸ್ತವ್ರಲ್ಲ. ಅವ್ವ ಅವ್ವ ಏನಾಯ್ತವ್ವ? ಮತ್ತೆ ಕಾಲಿಗೆ ಏನ್ ಮಾಡ್ಕೊಂಡೆ? ಏನು ಇಲ್ಲ ಕಣವ್ವ, ಚಿಕ್ಕ ಗಾಯ ಆಟಯ್ಯ. ಹೆಂಗಾಯ್ತವ? ಕಾಲ್ ಮೇಲೆ ಏನಾದ್ರೂ ಬೀಳಿಸ್ಕೊಂಡ್ಯಾ? ಪಾದ ಗಾಯ ಆಗಿರೋಂಗಿದೆ. ಆ ಬಾರ್ ಅಂಗಡಿ ಮಡ್ಗವ್ರಲ್ಲವಾ ಎಲ್ಲ ಆನಂದ್ ಮಕ್ಳಿಂದಾನೆ. ಯಾರೋ ಕುಡುಕ್ ಬಡ್ಡಿ ಮಗ ಕುಡ್ದು ಸೀಸನ ರೋಡ್ಗೆ ಎಸ್ಬಿಟ್ಟವನೆ. ಅದು ಗಾಜಿನ ಚೂರು ಪುಟ್ಟಕ್ಕ ಕಾಲ್ಗೆ ಚುಚ್ಕೊಂಡ್ಬಿಟ್ಟದೆ ಕಣವ. ಪುಟ್ಟಕ್ಕ ಪುಟ್ಟಕ್ಕ ಸ್ವಂತ ಏನಾಯ್ತವ? ಏನಾಯ್ತು? ಈ ಆಸ್ಪತ್ರೆಲಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ರಿ ಪುಟ್ಟಕ್ಕ. ಯಾವ್ದನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. 7 ದಿನ ಇಲ್ಲೇ ಸರಿವಾಯ್ತಾನೆ ಅನ್ಕೊಂಡಿದ್ದೆ, ಆದ್ರೆ ದಿಢೀರ್ ಅಂತ ಹೇಳ್ಬಿಟ್ರು. ಈಗ ನಾನು ಏನ್ ಮಾಡ್ಲಿ ಪುಟ್ಟಕ್ಕ? ಕೈಲಿರೋ ಕಾಸೆಲ್ಲ ಖಾಲಿ ಆಗೋಯ್ತು. ಪುಟ್ಟಕ್ಕ ಕಾಲಿಗೆ ಏನ್ ಮಾಡ್ಕೊಂಡೆ? ಅಯ್ಯೋ ಅದನ್ನ ಬಿಡು, ತಗ ಇದನ್ ತಗ. ಬಿರ್ನಾ ಹೋಗಿ ಬೇರೆ ಆಸ್ಪತ್ರೆಗೆ ಸೇರಿಸ್ಬಿಡು. ಪುಟ್ಟಕ್ಕ ಹಂಗೆಲ್ಲ ಮಾಡ್ಬಾರ್ದು ಕಣವ. ಪುಟ್ಟಕ್ಕ ಈ ಸಮಯದಾಗೆ ಇಸಿಯ ಗೊತ್ತಾಗಿ ನನ್ನ ನೆಂಟ್ರಸ್ಟ್ರು ಯಾರು ನನ್ನ ಸಹಾಯಕ್ಕೆ ಬರ್ಲಿಲ್ಲ. ನಂದ್ಯಾವ್ರು ಪುಟ್ಟಕ್ಕ, ನಂದ್ಯಾವ್ರು? ಅಯ್ಯೋ ಹಂಗೆಲ್ಲ ಅನ್ಬೇಡ. ನೀನೇನ್ ಬ್ಯಾರೇನೆ, ನೀನೇ ಬ್ಯಾರೆ, ನನ್ನ ನೆಂಟ್ರಿಸ್ಟ್ರು ಬ್ಯಾರೆ ಅನ್ನಕ್ಕೆ. ಸ್ನೇಹ, ಶಾಂತನ ಜೊತೆ ನೀನು ಹೋಗ್ ಬರವ. ನೀನ್ ಬೇಡ ಸುಮ್ಕಿರವ. ಶಾಂತವನ್ನ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀನಿ. ಶಾಂತವ, ಏನು ಚಿಂತೆ ಮಾಡ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ಬಾ ಹೋಗುಮ. ಹೋಗು. ಆ ಬಾರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಆದ್ರೆ ನಮ್ಮವ್ವ ಯಾಕೆ ಸುಮ್ಮನಿದ್ದಾಳೆ ನಂಗಂತೂ ಗೊತ್ತಾಗ್ತಿಲ್ಲ. ಅವ್ವ ಬಾ, ನೀನ್ ಕೂತ್ಕೋ.